ಹಲೋ, ನಮಸ್ಕಾರ. ನಾವಿವತ್ತು ಹೊರಟಿದ್ದೇವೆ ಮಾಡೈಕಾವು ದೇವಸ್ಥಾನ, ಕೇರಳ. ಇಲ್ಲಿಗೆ ನಾವು ಈಗ ನಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ ಮಂಜೇಶ್ವರದಲ್ಲಿದ್ದೇವೆ. ಟ್ರೈನ್ ಮೂಲಕ ಹೋಗುವಂತಹ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಮಂಗಳೂರಿಂದ ಹೊರಟಂಥ ಟ್ರೈನ್ ಅರ್ನಾಡ್ ಎಕ್ಸ್ಪ್ರೆಸ್ ಇದೇನು 7 ಗಂಟೆಗೆ ಸೆಂಟ್ರಲಿಂದ ಹೊರಡುವಂಥ ಟ್ರೈನ್ ನಾವು ಮಂಜೇಶ್ವರದಲ್ಲಿ ಕ್ಯಾಚ್ ಮಾಡ್ತಾ ಇದ್ದೀವಿ. 7:20ಕ್ಕೆ ಈ ರೈಲ್ ಏನಿದೆ ಇವಾಗ ನಾವು ಇಲ್ಲಿಂದ ಹೊರಟು 9:20 ಆಗುವಾಗ ಪಯ್ಯನಾಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೇವೆ. ಪಯ್ಯಂಗಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೇವೆ. 3 ಕಿಲೋಮೀಟರ್ ನಾವು ಹೋಗಬೇಕಾಗಿದೆ ಮಾಡೈಕಾವ ಕ್ಷೇತ್ರಕ್ಕೆ. 3 ಕಿಲೋಮೀಟರ್ ಅಂದರೆ ಆಲ್ಮೋಸ್ಟ್ 80 ರೂಪಾಯಿ ಬಾಡಿಗೆಯನ್ನು ತಗೊಂಡು ನಮ್ಮನ್ನು ಶಿವ ದೇವಸ್ಥಾನ ಇದೇನು ಮಾಡೈಕಾವು ಭಗವತಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಶಿವನ ದರ್ಶನವನ್ನು ಮಾಡಿ ಹೋಗಬೇಕು ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನಾವು ಶಿವನ ದೇವಸ್ಥಾನಕ್ಕೆ ಹೊರಟ್ವಿ. ಶಿವನ ದರ್ಶನವನ್ನು ಕೂಡ ಮಾಡಿದ್ವಿ. ಶಿವದೇವರ ದರ್ಶನವನ್ನು ಮುಗಿಸಿಕೊಂಡು ಮುಂದೆ ಮಾಡೈಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಹೊರಡಲಿಕ್ಕಿದ್ದೀವಿ. ಈ ಭಗವತಿ ದೇವಸ್ಥಾನ ಅನ್ನೋದು ಏನಿದೆ ತುಂಬ ಒಂದು ಪವರ್ಫುಲ್ ಆದಂತಹ ದೇವಸ್ಥಾನ. ಯಾವುದೇ ರೀತಿಯ ಮಾಟ ಮಂತ್ರ ಆಗಿರ್ಬೋದು, ಈ ರೀತಿಯದಕ್ಕೆಲ್ಲ ಒಂದು ಪರಿಹಾರವನ್ನು ಕೊಡುವಂತಹ ಒಂದು ದೇವಸ್ಥಾನ. ಹಾಗೆ ನಾವು ಹೊರಟಿದ್ದೀವಿ. ಇವಾಗ ಆ ಶಿವನ ದೇವಸ್ಥಾನದಿಂದ ಆಟೋ ರಿಕ್ಷಾವನ್ನು ಹಿಡಿದು 1.5 ಕಿಲೋಮೀಟರ್ ಹೋಗಲಿಕ್ಕಿದೆ ಇನ್ನು ಭಗವತಿ ದೇವಸ್ಥಾನಕ್ಕೆ. ಒಂದು 50 ರೂಪಾಯಿಯನ್ನು ಬಾಡಿಗೆಯನ್ನು ತಗೊಳ್ತಾರೆ. ಆ ಮೂಲಕ ನಾವು ಹೊರಟ್ವಿ. ಅಲ್ಲಿಂದ ರಿಕ್ಷಾದ ಮೂಲಕ ಭಗವತಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದು ನಾವು ಸುಮಾರು ಸಮಯದಿಂದ ಒಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಹೊರಟಿದ್ದೀವಿ. ಈಗ ಅಲ್ಲಿಂದ ಹೊರಟಿದ್ದೀವಿ ರಿಕ್ಷಾದಲ್ಲಿ. 4 ಜನಕ್ಕೆ ಆರಾಮದಲ್ಲಿ ಹೋಗ್ಬೋದಾದಂತಹ ಒಂದು ರಿಕ್ಷಾ ಇದೆ. ಹಿಂದೆ ಒಂದ್ಸಲ ಬಂದಿದ್ದು ನಾವು, ಆವಾಗ ಬೈಕ್ ಮೂಲಕ ತುಂಬ ಜರ್ನಿ ಇತ್ತು. ಈ ಸಲ ಟ್ರೈನಲ್ಲಿ ಬರುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಆರಾಮಾಯಿತು, ಯಾಕಂದರೆ ನಮಗೆ ಎಲ್ಲಿ ವೆಯ್ಟ್ ಮಾಡಲಿಕ್ಕೆ ಸಿಗಲಿಲ್ಲ. ಆಟೋ ರಿಕ್ಷಾ ಆಗಿರ್ಬೋದು ಅಥವಾ ಟ್ರೈನ್ ಟೈಮ್ಗೆ ರೀಚ್ ಮಾಡಿದ್ವಿ. ಹೊರಡ್ತಾ ಇದ್ದೀವಿ ರಿಕ್ಷಾದಲ್ಲಿ. ಬಹಳ ಸಣ್ಣದಾದ ರಸ್ತೆ ಇದೆ. ಇವಾಗ ನಾವು ಭಗವತಿ ದೇವಸ್ಥಾನ ಮಾಡೈಕಾವು ಶ್ರೀ ಭಗವತಿ